ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಸ್ಮೃತಿ ಅಕಾಡೆಮಿಯಲ್ಲಿ ಆಯೋಜಿಸಿದ್ದ ಅಂತರಶಾಲೆ ಸಾಹಿತ್ಯ ಮತ್ತು ಭಾಷಾ ಉತ್ಸವವಾದ ವರ್ಬಾವಿಸ್ಟಾ 2026 ಅತ್ಯಂತ ಯಶಸ್ವಿಯಾಯಿತು. ಇದು ಹಲವಾರು ಶಾಲೆಗಳಿಂದ ಉತ್ಸಾಹಭರಿತ ಯುವ ಸ್ಪರ್ಧಿಗಳನ್ನು ಒಂದೆಡೆ ಸೇರಿಸಿ ಭಾಷೆ, ಸಾಹಿತ್ಯ, ಸೃಜನಶೀಲತೆ ಮತ್ತು ಸಂವಹನದ ರೋಮಾಂಚಕ ಸಂಭ್ರಮವನ್ನ ಮೂಡಿಸಿತು. ಈ ಕಾರ್ಯಕ್ರಮವು ವಿವಿಧ ಆಕರ್ಷಕ ಸ್ಪರ್ಧೆಗಳನ್ನು ಒಳಗೊಂಡಿತ್ತು. ಇದು ವಿದ್ಯಾರ್ಥಿಗಳಿಗೆ ಸಾಹಿತ್ಯಿಕ ಅಭಿವ್ಯಕ್ತಿ, ಭಾಷಾ ಕೌಶಲ್ಯ, ಸಾರ್ವಜನಿಕ ಭಾಷಣ, ಸೃಜನಶೀಲ ಚಿಂತನೆ ಮತ್ತು ಸಂವಹನದಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಪ್ರೋತ್ಸಾಹಿಸಿತು. ಸ್ಪರ್ಧಿಗಳು ಮಕ್ಕಳಿಗೆ ಕಲಿಯಲು, ಸ್ಪರ್ಧಿಸಲು, ಆತ್ಮವಿಶ್ವಾಸದಿಂದ ತಮ್ಮನ್ನು ತಾವು ವ್ಯಕ್ತಪಡಿಸಲು ಮತ್ತು ಆರೋಗ್ಯಕರ ಸ್ಪರ್ಧೆಯ ಸ್ಫೂರ್ತಿಯನ್ನ ಆನಂದಿಸಲು ಅದ್ಭುತ ಅವಕಾಶವನ್ನ ಒದಗಿಸಿಕೊಟ್ಟವು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ರವಿಚಂದ್ರನ್ ಅವರ ಉಪಸ್ಥಿತಿಯು ಕಳೆತಂದಿತು. ಅವರ ಪ್ರೋತ್ಸಾಹ ಮತ್ತು ಬೆಂಬಲವು ಈ ಸಂದರ್ಭಕ್ಕೆ ಹೆಚ್ಚಿನ ಮಹತ್ವವನ್ನ ತಂದುಕೊಟ್ಟಿತು. ಬಹುಮಾನ ವಿತರಣಾ ಸಮಾರಂಭವನ್ನ ಪ್ರಾಂಶುಪಾಲರಾದ ಅಮುಧಾ ಮುನಿರಾಜ್, ಆಡಳಿತ ಮುಖ್ಯಸ್ಥರಾದ ಮೇಘಲಾದೇವಿ ಹಾಗೂ ಕಾರ್ಯಕ್ರಮದ ಸಂಯೋಜಕರಾದ ಇಂದಿರಾ ಪ್ರಿಯದರ್ಶಿನಿ, ಸೌಂದರಿ ಮತ್ತು ಪ್ರೀತಿ ನೆರವೇರಿಸಿಕೊಟ್ಟರು. ಭಾಗವಹಿಸಿದ ಎಲ್ಲ ಶಾಲೆಗಳ ಮಕ್ಕಳು ಸ್ಮರಣೀಯ ಅನುಭವವನ್ನ ಪಡೆದರು ಮತ್ತು ಮುಖದಲ್ಲಿ ಮಂದಹಾಸ, ಅಮೂಲ್ಯ ನೆನಪುಗಳು ಹಾಗೂ ಅರ್ಹ ಬಹುಮಾನಗಳೊಂದಿಗೆ ಮರಳಿದರು. ವರ್ಬಾವಿಸ್ಟಾ 2026 ನಿಜಕ್ಕೂ ಯುವ ಧ್ವನಿಗಳು, ಕಲ್ಪನಾ ಶಕ್ತಿ ಮತ್ತು ಪ್ರತಿಭೆಯ ಸಂಭ್ರಮವಾಗಿತ್ತು. ಇದು ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನ ಗುರುತಿಸಿಕೊಳ್ಳಲು ಮತ್ತು ಪ್ರದರ್ಶಿಸಲು ಅರ್ಥಪೂರ್ಣ ವೇದಿಕೆಗಳನ್ನು ಒದಗಿಸುವ ಸ್ಮೃತಿ ಅಕಾಡೆಮಿಯ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ.